ವಾಪಸ್ ಬೆಂಗಳೂರಿಗೆ ಬಂದು ಒಂದಷ್ಟು ವರ್ಷ ಇರಲಿಲ್ಲ ನಾನು. ಇವಳು ನನ್ನ ಮದುವೆ ಆಗ್ತಾಳೋ ಇಲ್ವೋ ಅನ್ನೋ ಒಂದು ಡೌಟ್ನಲ್ಲಿದ್ದೆ, ಅಥವಾ ಮದುವೆ ಆಗೋಗ್ಬಿಟ್ಟಿದ್ಯಾ ಅನ್ನೋ ಒಂದು ಡೌಟ್ನಲ್ಲಿದ್ದೆ. ಫೋನ್ ಕಾಂಟ್ಯಾಕ್ಟ್ ಬೇರೆ ಇರಲಿಲ್ಲ. ಫೋನ್ ಕಾಂಟ್ಯಾಕ್ಟ್ ಬೇರೆ ಇರಲಿಲ್ಲ. ಸೊ ಅದೆಲ್ಲ ಆಗಿ ಇವ್ರ ಅಕ್ಕನ ಫೋನ್ ಮಾಡಿ ಇಲ್ಲ ಇನ್ನೂ ಮದುವೆ ಆಗಿಲ್ಲ ಅಂತ ತಿಳ್ಕೊಂಡು ಆಮೇಲೆ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಹೋಗಿ ಮದುವೆ ಆಗುವಂತ ಇವರ ತಾಯಿ ಹತ್ರ ಅಂದರೆ ನಮ್ಮ ಅತ್ತೆ ಹತ್ರ ಕೇಳಿದಾಗ ಬಿಲ್ಕುಲ್ ಇಲ್ಲ ಅಂದ್ಬಿಟ್ರು ಇವರಪ್ಪ ಅಮ್ಮ. ಯಾಕೆಂದರೆ ನಮ್ಮ ತಂದೆ ಬಂದು ಅಂದರೆ ಅವರು ಇದ್ದಿದ್ದು ಸಿನಿಮಾ ಇಂಡಸ್ಟ್ರಿ, ಸಿನಿಮಾ ಫೀಲ್ಡು, ಅವರು ಇನ್ವೆಸ್ಟ್ ಮಾಡೋರು, ಬಿಸ್ನೆಸ್ ಇತ್ತು, ಕಲರ್ಫುಲ್ ಲೈಫ್. ಅಂದರೆ ಡೈಲಿ ಪಾರ್ಟಿ ಮಾಡೋದು, ಒಂದಷ್ಟು ಜನ ಫ್ರೆಂಡ್ಸು, ಮ್ಯೂಸಿಕ್ಕು, ಕಾರ್ಗಳು, ಈ ಥರ ಇದ್ದವರು. ಅವ್ರ ಮಗ ನಾನು ಇನ್ನು ಹೆಂಗಿರ್ತೀನಿ ನಾನು, 4 ವರ್ಷ ಬೇರೆ ಯಾರು 4-5 ವರ್ಷ ಯಾರಿಗೂ ಕಣ್ಣು ಕಾಣಿಸ್ಕೊಂಡಿಲ್ಲ ಇವನು, ಎಲ್ಲಿ ಹೋಗಿದ್ನೋ ಏನು ಮಾಡಿದ್ನೋ, ಏನು ಬ್ಯಾಕ್ಗ್ರೌಂಡ್ ಇದೆ ಇವನಿಗೆ, ನಮ್ಮ ಮಗಳನ್ನ ಚೆನ್ನಾಗಿ ಸಾಕಿದ್ದೀವಿ, ಬೇಡ ಅಂತಂದ್ಬಿಟ್ಟು ಇಲ್ಲ ಅಂತಂದರು. ಆಮೇಲೆ ನನಗೆ ಹೆಂಗೆ ಪಲ್ಟಿ ಹೊಡೆದು ಬುಟ್ಟಿಗೆ ಹಾಕ್ಕೊಂಡೆ. ಹೆಂಗೆ ಒಪ್ಸಿದ್ರಿ ತಂದೆ ತಾಯಿನ ಅಂತ? ಅವ್ರು ಬಿಲ್ಕುಲ್ ಬೇಡ ಅಂತ ಹೇಳಿದರು. ಆಮೇಲೆ ಅಮ್ಮನ ತುಂಬ ಪೂಸಿ ಹೊಡೆದೆ. ಅಮ್ಮನಿಗೆ ಅಮ್ಮ ಒಪ್ಕೊಂಡ್ರೆ ನಮ್ಮ ಅಪ್ಪನ ಒಪ್ಪಿಸ್ತಾರೆ ಅನ್ನೋ ನಂಬಿಕೆ ಇತ್ತು. ಅಮ್ಮನ ಒಪ್ಸಾದ್ಮೇಲೆ ಅಮ್ಮ ಒಂದೇ ಮಾತು ಹೇಳಿದ್ರು, ಇಷ್ಟು ವರ್ಷ ನೀನೇನು ಕೇಳಿಲ್ಲ, ನೀನು ಕೇಳ್ತಾ ಇದೆಯಾ, ಓಕೆ ಮಾಡ್ಕೊ. ದೀಕ್ಷೆ ಎಲ್ಲ ತೊಗೊಳೋದಕ್ಕೆ ಹೋಗ್ಬಿಟ್ಟಿದ್ದು. ಹೌದಾ? 2 ಸಲ ಯಾವ್ದು? ಏನು ಯಪ್ಪ,